ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಇವತ್ತು ಅಂಜಲಿ ಸೀಮಂತ ಅಲ್ವಾ, ನಾನು ನೈಟ್ ಇಲ್ಲೇ ಮಲ್ಕೊಂಡಿದ್ದು 1:30 ಆಯಿತು. ಒಂದು 6 ಗಂಟೆಗೆ ಎದ್ದು ಅವ್ರಿಗೆ ಖಾರ ಎಲ್ಲ ಆಡಿಸ್ಕೊಟ್ಟು ಮನೇಲೆಲ್ಲ ತಿಂಡಿ ಎಲ್ಲ ಮಾಡಿ ನಾನು ಇವಾಗ ಮೆಹಂದಿ ಹಾಕ್ಕೊಂಡಿದ್ದೀನಿ ನೋಡಿ. ಇದೆಲ್ಲ ಆರಿದ್ಮೇಲೆ ಅಂಜಲಿಯವ್ರಿಗೆ ರೆಡಿ ಮಾಡಬೇಕು. ಅವಳು ನೋಡಿ ಮೆಹಂದಿ ತರ್ಸು. ಈ ಥರ ಬಂದೈತೆ ಔಟ್ಪುಟ್. ಅಂಜಲಿ ಅವ್ರು ಮೇಕಪ್ ಮಾಡ್ಕೊತಾವ್ರೆ. ಯಾವಳ್ಳೆ ಅವಳು ದವ್ವ ಕಾಣಕಂತಾವಳೆ ಮೇಡಮ್ ಮೇಕಪ್ ಮಾಡ್ಕೊಂಡು ಯಾರ ಗೊತ್ತಿಲ್ಲಪ್ಪ. ನಾವು ಸೀಮಂತಕ್ಕೆ ಬಂದಿರೋದು. ಇದ್ಯಾರೋ ಇಲ್ಲಿ ಬಂದು ಕೂತವ್ರೆ. ದವ್ವ ಕಾಣ್ತದ. ಅಂಜುಮ ಅವ್ರು ಹಿಂಗ್ ರೆಡಿ ಆಗೋರು ನೋಡಿ. ತೋರ್ಸ ನಿನ್ ಫೇಸ. ಹಂಗೆ ಪೋಸ್ ಕೊಡು. ಮಾಡ್ಕೋತೀನಿ. ಹೊಟ್ಟೆ ಪೋಸ್. ಅಂಜುಮ ಫೋಟೋ ತೆಗ್ಸಕ್ ಹೋಯ್ತಾವಳೆ. ಇವರು ಶಶಿ ಅಣ್ಣ, ನಮ್ಮ ತುಂಬಾ ಆತ್ಮೀಯರು, ನಮ್ಮ ಫ್ಯಾಮಿಲಿ ಫೋಟೋಗ್ರಾಫರ್. 6 ಮೇಡಮ್ ಅವ್ರದ್ದು ಮೇಕಪ್ ಆಯ್ತು. ಈಗ ಶ್ರೀ ಅವ್ರಿಗೆ ಮಾಡ್ಬೇಕು. ಚೆನ್ನಾಯ್ತಾ? ಸಾಕ ಮೇಕಪ್? ಚೆನ್ನಾಗಿ ಕಾಣ್ತಾ ಇದ್ದೀರಾ ಗೈಸ್? ನಮ್ಮ ಅಮ್ಮ ಬಂದವ್ರೆ ನೋಡಿ ಇವಾಗ. ನನ್ ಫೋಟೋ ತೆಗಿತಾ ಇದ್ಯಾ? ವಿಡಿಯೋ ಲಾಗ್ ಶಿವಣ್ಣ ಮಾಡ್ತಾನಲ್ಲ. ಮಾತಾಡಿ ಏನಾರ. ನಂದ್ ಮಗಳು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ. ನಮ್ಮ ಮಗಳ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಕೊಡಿ. ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ. ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನನ್ಗೆ ಸ್ಯಾರಿ ಉಡ್ಸ್ಕೊಡ್ತಾ ಅವ್ರೆ. ಚೆನ್ನಾಗಿ ಕಾಣ್ತಾ ಇದ್ದೀನಾ? ಇನ್ನೂ ಮೇಕಪ್ಪೇ ಮಾಡ್ಕೊಂಡಿಲ್ಲ. ಈಗ ಸ್ಯಾರಿ ಉಟ್ಕೊಂಡಾಯ್ತು. ಈಗ ಅದಕ್ಕೆ ಕೂದಲು ಹಚ್ಕೊಡ್ಬೇಕು. ನಾನು ಸೀರೆ ಈಗ. ನಾವಿಬ್ರು ಹಿಂಗ್ ರೆಡಿ ಆಗಿದ್ದೀವಿ ನೋಡಿ. ಬನ್ನಿ, ಅಂಜಲಿ ರೆಡಿ ಮಾಡ್ತಾ ಇರತ್ತು. ಜ್ಯೂಸ್ ಕೊಟ್ಟ ಮಗ್ಗನ್ ಜಡೆ ಬೇಕು ಅಂದ್ಬಿಟ್ಟು ಹಾಕಿಸ್ಕೊತಾ ಇರೋದು ಬಸ್ರಿ ಬೌನ್ಕೆ. ನಾನು ಈ ಥರ ರೆಡಿ ಆಗಿದ್ದೀನಿ ನೋಡಿ. ಇರಿ, ಫುಲ್ ಔಟ್ಫಿಟ್ ತೋರಿಸ್ತೀನಿ. ಯಾರು ಬಂದರೆ ಫೋನ್ ಕೊಟ್ಬಿಟ್ಟು. ಥ್ಯಾಂಕ್ ಯು ಸೋ ಮಚ್. ಅದಕ್ಕೆ ಆಗ್ಲಿಂದ ಯಾರು ನಾನು ತಂದ್ಕೊಟ್ಟಿಲ್ವಲ್ಲ ಅನ್ಕೋತಿದ್ದೆ. ಸರ ಬೇಕಾ ಹಾಕೊಡ್ತೀನಿ. ಇಸ್ಕ ಹತ್ತೈದನೇ ಇಸ್ಕ ಹಾಕೋ ಅವಳಿಗೆ ಮಾಡಕ್ ಸಖಿ ಅಂತಿ. ಇಸ್ಕ ಹಾಕಳೆ ಕೊಡೆ ಡಾಬಾ ನಾನು ಹಾಕತಿ. ಅವಳು ಹಾಕೊಂಡಿರೋದೇ ಸಾಕಲ್ವಾ? ಇಷ್ಟೇ ವಾಲೆ ಅದೇ, ಚೆನ್ನಾಗಿ ಸರ ಅದೇ, ಎಲ್ಲ ಅದೇ. ಸಾಕು ಸಾಕು. ಅವಳೆ ಹಾಕಡೆ, ಅವಳೆ ನಮ್ದೆಲ್ಲ ಆಯ್ತು. ಇಲ್ಲಿ ನಮ್ಮ ಅಕ್ಕವರು ಆಗ್ಲಿಂದ ಮದ್ವೆ ಅನ್ನಕೋಯ್ತಾ ಇದೀನಿ. ಏನಂದ್ರೆ ಇವಳಿಗೆ ಮಾಮ್ ಟು ಬಿ ಮಾಡ್ತಾರಲ್ಲ ಆ ತರ ಸೀಮಂತ. ನನ್ನ ತೋರಿಸಿ ಸ್ವಲ್ಪ, ನಾನು ಹೆಂಗೂ ರೆಡಿ ಆಗಿದ್ದೀನಿ ಅಂತ. ಕುಡಿದ್ನಲ್ಲ ಬೆಳಗ್ಗೆನೆ ರೆಡಿ ಆಗಿರೋದು. 8 ಗಂಟೆಯಿಂದ 10 ಗಂಟೆಗೆ ರೆಡಿ ಆಗಿ ನಿಂತವಳಕ್ಕ. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಇವಳ್ಯಾರು? ಇವಳು ಇಬ್ರು ಸೊಸೆದಿರು. ಮತ್ತೆ ಕುಡಿ. ಯಾರೇ ನೀನು? ಯಾರೋ ಏನಾಗ್ಬೇಕು? ಅದಕ್ಕೆ ನೋಡಿ ಮೆಹಂದಿ ಏನೋ ಮಾಡೋರೆ. 8 ಗಂಟೆಯಿಂದ ರೆಡಿ ಯಾರು ಹಿಂಗೆ ಅಂತ ಆಗೋದು ಬೇಕ. ನಮ್ಮಂಗ್ ಲೇಟಾಗಿ ರೆಡಿ ಆಗಿ ಬರ್ಬೇಕು. ಫೋಟೋ ಶೂಟ್ ಮಾಡಿಸ್ತಾ ಅವ್ರೀಗ. ನೀನು ಹೋಗೋ. ಕರ್ರ ಕಾಣ್ತೇವೆ. ಇರೋದೇ ಕರುಗೆ. ನಾನು ನಮ್ಮ ಅತ್ತೆ ನೆನ್ನೆನೆ ಬಂದು, ನಮ್ಮ ಮನೆಯವ್ರು ಇನ್ನೂ ಬಂದಿಲ್ಲ, ಕಾಯ್ತಾ ಇದ್ವಿ. ನಮ್ಮ ಮಾವನು ಬೇಗ ಬಂದವ್ರೆ, ಇನ್ನು ನಮ್ಮ ಮನೆಯವ್ರು ಬರ್ಬೇಕು. ಏನೇ ಆರಾಮಾಗಿ ಕೂತ್ಬಿಟ್ಟಿದ್ಯಲ್ಲ? ಆರಾಮಲ್ವಾ? ಮೇಕಪ್ ಎಲ್ಲ ಮುಗೀತಾ? ರೆಸ್ಟ್ ಮಾಡ್ತಾ ಇದೀಯಾ? ಹಾಡು ಹಾಡು. ಮಾಡಿ ಮಾಡಿ ಎಲ್ಲರಿಗೂ ಅವಳು ಮೇಕಪ್ ಮಾಡ್ಕೊಂಡೆ ಸುಸ್ತಾಗಳೆ ಅನ್ಬೇಕು. ಏಯ್ ನೋಡಿ, ಇಷ್ಟು ದೊಡ್ಡವ್ರಿಗೆ ಮಾಡಿರೋದಕ್ಕೆ ಸುಸ್ತು, ಇವ್ರಿಬ್ರು ಮಾಡಿರೋದಕ್ಕೆ ಸುಸ್ತಾಗ್ಬಿಟ್ಟಿರೋದ್ ಮೇಘ. ಅವ್ರಿಬ್ರಿಗೆ ಇನ್ ಯಾರು ಇಲ್ಲ. ಅವ್ರ 3 ಜನ ನೋಡ್ಕೊಳ್ಳೋದಕ್ಕೆ ಸುಸ್ತಾಗಿರೋದು ಬೆಳಗ್ಗೆಯಿಂದ. ಅವ್ರ ಕೂತ್ಕೊಂಡಿರ್ತಾನೆ, ಅಲ್ಲಿ ಕೂತ್ಕೊಳ್ಳೋದ ಮಾತಾಡಿ ನನ್ನ ಲಾಗ್ಗೆ ಲಾಂಗಿಗೆ
ಮಾಡಿ ಕಂಟೆಂಟ್. ಇವ್ರ ಬಗ್ಗೆ ಇವ್ರಿಬ್ರು ಬಗ್ಗೆ ಮಾತಾಡಿ. ಅವ್ರಿಗರ ಬಗ್ಗೆ ಏನ್ ಮಾತಾಡಿ, ನಮ್ಮ ಮೈದ ಈಗ ಗಾಡಿ ಲೋಡ್ ಮಾಡೋನೆ ಹೋಯ್ತಾರೆ. ಎಲ್ಲ ತಟ್ಟೆ ಸಾಮಾನುಗಳನ್ನೆಲ್ಲ ಇಡ್ತಾವ್ರೆ. ಹುಡುಗಿ ಬಾಯ್ ಕುತ್ಕೊ ಬನ್ನಿ ನೀವಿಬ್ರೆ, ನಿಮ್ಗೆ ಕತ್ತ ಈಗ ಬಂದ್ರ ನಂಟ್ರು. ಬನ್ನಿ ಬನ್ನಿ. ಓಯ್ ಮಗ್ಳು ಬಾ. ಅವಳ ಹಂಗೆ ಏನು ಸುಳ್ಳಿ ಹಂಗ್ ಗೊತ್ತಾಯ್ತು. ಈಗ ಬಂದ್ರು. ನಮ್ಮ ಅತ್ತೆ ಚಿನ್ನದ ಗಣಿನೇ ನೋಡ್ದಂಗ ಜಾಲಿ ಅತ್ತೆ ಹೇಳಿದ್ರು. ನಂದು ಜಾಲಿ. ಅಯ್ಯೋ ಹೆಣ್ಣು ಬತ್ತದೆ ಬನ್ನಿ. ಅಯ್ಯೋ ಈಗ ಇಲ್ಲಿ ಬನ್ನಿ, ಸೇರ್ದು ನಮ್ಮ ಮಮ್ಮಿಯವ್ರು ಬಂದವ್ರೆ. ರೆಡಿ ಮಾಡೋದು ಎಲ್ಲ ಮಾಡ್ತಾರೆ ನೀವೇ ಒಂದಿನ ನೀವೇ ನೋಡ್ಕೊಂಡಿದ್ದೀರಿ, ಕಬಾಬ್ ಹಾಕಿದಿರಿ. ಇನ್ನು ಇದಕ್ಕಿಂತನೂ ಏನ್ ಮಾಡೋ ಬೇರೆ ರೀ ಮಾತಾಡೋರು ನಡೀತದೆ. ತಿಳಿದಿರೋರು ಎಲ್ಲ ಕಣ್ಣಿಗೆ ನೋಡಿರೋರು. ಇವಳನ್ನೇ ಹೇಳ್ಸ್ಬಿಟ್ಟು ಕೂತ್ಕೊಳ್ಳಿಲ್ಲ. ಆಯ್ ಮಾಡು ಸಾನು, ಆಯ್ ಮಾಡು. ಅಪ್ಪ ಇರಿ ಸುಮ್ನೆ. ಕಾಸು ಕೊಟ್ಟು ಚೆನ್ನಾಗ್ ಬಿಡ್ರ ಪುಸ್ತಕ ಆಗದಲ್ಲಿ ಒಂದ್ 200 ರೂಪಾಯಿ ಕೊಟ್ಟು ಬಿಡ್ಸ್ಕೊಳ್ತಾರೆ. ನೀನು ಹಂಗೆ ಬಿಡ್ಸ್ಕೊಳಂಗ್ ಮಾಡ್ತಾನಿದ್ಯಲ್ಲ. ನಾನ್ ಚೆನ್ನಾಗೇ ಬಿಡ್ಸಿದ್ದೀನಿ, ಇವ್ರು ತವ್ ಮಾಡ್ತಾರ ಅಷ್ಟೇ. MBBS ಎಕ್ಸಾಮ್ ಇದೆ ಅಂತ. ಅಲ್ಲೇ ಎಲ್ಲೋ ಒಬ್ಬೊಬ್ರು ತಿರ್ಗಾಡ್ಬಿಡಿ. ಈಗಲೇ ಹೇಳ್ತೀನಿ ಹುಷಾರು. ಹಿಂಗೆ ದಾಟೆಲ್ಲೋ ಜನದ ಮಧ್ಯದಲ್ಲಿ ಯಾವಾಗ ಜನದ ಮಧ್ಯದಲ್ಲಿ ಬೇಡ, ಇಲ್ಲೇ ಹೋಗ್ಬಾರ್ದು. ಚಿನ್ನದ ಗಣಿ ಕಾಸ್ಕೆ ಹೊಡೆದವ್ರೆ. ನೀವೇನಿಲ್ಲ ಕೋಟಿ ಕೂಡ. ಅಯ್ಯೋ ದೇವ, ಹೋಗ್ಲು ತೆರೆದು ಏನತ್ತೆ ನೀನೆಷ್ಟು ದಿನ ಬಂದು ನೋಡ್ತೀನಿ. 3 ದಿನ ಮುಂಚಿತವಾಗಿ ಫೋನಲ್ಲಿ ಕಳ್ಸಿ. ಸಂಜೆ 3 ದಿನ ಲೆಕ್ಕ ಅವ್ರಿಗೆ ಫೋನಲ್ಲಿ ನೋಡ್ದ ಮತ್ತೆ ವಾರದಿಂದ ಲೆಕ್ಕ ಹಂಗಾರೆ 3 ದಿನ ಅಲ್ಲಿ ನನ್ ಮಗ ಇಲ್ವಾ ಇವಳು ನಾನ್ಯಾರು? ನಿಮ್ ಹೆಂಡತಿಗೆ ನಾನೇ ಮೇಕಪ್ ಮಾಡಿರೋದು. ಏನು ಉಳಿಸ್ಕೊಂಡಿಲ್ಲ. ಎದೇಳಿ ದಡ ಬಡ. ನೀನೇ ಫಸ್ಟ್ ಹೋಗ್ಬೇಕಂತ ಹೋಗು, ಇಲ್ಲಾಂದ್ರೆ ಸುಮ್ನೆ ಹಂಗೆ ಕೂತ್ಕೊ, ಯಾರು ಬರಕ್ಕಿಲ್ಲ. ಶಾಸ್ತ್ರ ಮಾಡಿ ಅಂತಿದ್ರಲ್ಲ, ಆಗ್ಲೇ ಮಾಡ್ಸ್ಬೇಕಾಯ್ತಾನೆ.
ಅಲ್ಲ ತಾಲಿ ಕಟ್ಬೇಕಾದ್ರೆ ಎದ್ರುಕೊಳ್ಳು, ಈಗ ನಾಮಯಕ್ಕೆ ಎದುರುಗತ್ತವನಲ್ಲ ಅಂತ. ಏನೋ ಮಾಡ್ದಾಕಿ ತಪ್ಪತ್ತೀಯ. ಅಷ್ಟ್ ಚಿಕ್ಕದಾಗ ನಾಮಯಕ್ಕೆ ಇದೆಯಲ್ಲ, ಒಂಚೂರು ದೊಡ್ಡದಾಗ ಇಕ್ಲಾ. ಇದು ಚಿಕ್ಕ ಬಿಟ್ಟಿದ್ದಾನ. ಕಿವಿಗೆ ಮಾಡಿಸ್ತವ್ರೆ, ನನಗೆ ಮಾಡಿಸೋದು. ಅವ್ರು ಈಗ ಬರ್ತಾವ್ರೆ. ಅಣ್ಣ ಎಷ್ಟು ಗಂಟೆ ಗೊತ್ತಾ? 2 ಗಂಟೆ 3 ಗಂಟೆಯ ಗೊತ್ತಿಲ್ಲ. 2 ಕಾಲು. ಇವಳು ಅವ್ರ ವಿಡಿಯೋ ನೋಡೋದು, ಇವಳು ಈಗ ಸ್ಟಾರ್ಟ್ ಮಾಡಿರೋದು. ಈಗ ಸ್ಟಾರ್ಟ್ ಮಾಡಿರೋದು ನೋಡ್ಬಿಟ್ಟು ಅವರು ಬಂದೆ ಅಣ್ಣ ಅವರು ಈಗ ಬಂದಿರೋದೆಲ್ಲ ಮುಗ್ದೋದ್ಮೇಲೆ. ನಿಮ್ಮ ಅಣ್ಣ ಕರ್ಕೊಂಡ್ ಬಂದಿರೋದು ಇವಾಗ ನನ್ನ ಜಾತ್ರೆ ದಿನ ಏನೋ ಇವರೇ ಬೇಕು ಅಂತ ಹಚ್ಕೊಂಡು ಮೋಹನ್ ಜೊತೆ ಬೇಡ ಅಂತ ಪಿಂಕ್ ಕಲರ್ ಐತೆ ಅಂತ ಇವಳು ಹಂಗಲ್ಲ, ಇದೇ ಸೀರೆ ಬೇಕು ಬೇಕು ಅಂತ ಹಠ ಮಾಡ್ಕೊಂಡು ಆಯ್ತದ? ಹೇಳಿ ಏನು ಮಾಡ್ತಾ ಇದೀಯಾ? ಆಯ್ತದ? ಆಯ್ತದೆ ಹೇಳಿ. ನನ್ನ ಹೆಂಡತಿ ಬಿಟ್ಟು ನಾನು ಊಟ ಮಾಡಲ್ಲ. ಯಾರೇ ವಿಡಿಯೋ ಐತೆ ಅದನ್ನ ಕ್ಲಿಪ್ ಹಾಕ್ತೀನಿ ನೋಡಿ. ಊಟ ಮಾಡಲ್ಲ ಅಂದ್ರೆ ಅದು ಎಲ್ಲರ ಆರೋಗ್ಯ ಚೆಕ್ ಮಾಡಕ್ ನಾನು ಫುಡ್ ಇನ್ಸ್ಪೆಕ್ಟ್ರು. ಅದು ಊಟ ಏನೇನು ಉಪ್ಪು ಖಾರ ಏನಾರ ಕಮ್ಮಿ ಐತೆ ಅಂತ ಚೆಕ್ ಮಾಡಿದ್ದು. ಇಲ್ಲ ಅದಕ್ಕೆ ನಿಜ ಊಟ ಮಾಡಿಲ್ಲ. ಮಿಸ್ ಆಗಿದ್ರೆ ಆ ವಿಡಿಯೋನ ಕ್ಯಾಪ್ಚರ್ ಮಾಡಿರ್ತಾಳೆ. ಊಟ ಮಾಡಿಲ್ಲ ನಾನು. ಅಯ್ಯೋ ಅದು ಎಲ್ಲಾರು ಊಟ ಫುಡ್ ಇನ್ಸ್ಪೆಕ್ಟರ್ ಟೇಸ್ಟ್ ಅಲ್ಲ, ಅದು ಚೆಕ್ ಮಾಡಿದೆ. ಯಾರಿಗಾರ ಆರೋಗ್ಯ ಸಮಸ್ಯೆ ಹೊಟ್ಟೆ ನೋಡಿ. ಏನಾರ ಆಗ್ಬಿಡ್ತದೆ ಅಂತ ಹೋಗಿ ಚೆಕ್ ಮಾಡಿದೀನಿ. ಅಂದ್ರೆ ನನ್ಗೆ ಗೊತ್ತಾಗ್ಬಿಡ್ತದಲ್ಲ, ನಾನು ಫುಡ್ ಇನ್ಸ್ಪೆಕ್ಟರ್. ಏಯ್ ಮಂಗೆ ಏನ್ ಬಂದಿರೋದು ನೋಡು 3 ಮಧ್ಯಾಹ್ನಕ್ಕೆ. ಏನ್ ಯಾರು ಶಿವ? ಅಯ್ಯೋ ಮೋಹನ ಭಾವ ಇದನ್ನ ಹಾಕಿದ್ರು. ಇರು ನೆನ್ನೆ ತಾನೇ ಈ ಬಟ್ಟೆ ಭಾವ ಹಾಕೊಂಡಿದ್ರು. ಸೇಮ್ ತಗೊಂಡವ್ರಿ ಟ್ರೆಂಡ್ಸ್ ಹೋಗ್ಬಿಟ್ಟು ಕಾಫಿ ಎಲ್ಲವ. ನನ್ನ ಹೆಂಡತಿ ಪಾಪ ಊಟ ಮಾಡಿಲ್ಲ, ನಾಷ್ಟ ಮಾಡಿಲ್ಲ, ಅದಕ್ಕೆ ತಿನ್ನಿಸ್ತಾನೆ ಅಂತ ನಾವು ಬೇಡ ಬಂದಿವಲ್ಲ. ಹಬ್ಬ ನೀನ್ ಹಿಡ್ಕೊ ಅಂತ ಈ ತರ ನಾನು ಮೊದ್ಲು ಈ ತರ ಎಲ್ಲ ಬಟ್ಟೆ ಹಾಕತ್ತಿರ್ಲಿಲ್ಲ. ದೊಗಳೆಯ ಈ ತರ ಹಾಕೊಂಡ್ರೆ ಚೆನ್ನಾಗ್ ಕಾಣ್ತೀವಿ ಅಂತ ಹೇಳ್ತಾವ್ರೆ. ಚೆನ್ನಾಗ್ ಕಾಣ್ತೈತ ನೀವೇ ಹೇಳಿ ಕಮೆಂಟ್ ಮಾಡಿ. ಸಾಕಾದಾಗ ಕಾಣ್ತದ ಬಿಡು. ಮೊದ್ಲೇನಾದ್ರು ಫುಲ್ ಹೆಂಗೆ ಗೊತ್ತಾ ಫಾರ್ಮಲ್ಸ್ ಆತರ ಹಾಕೋತಿದೆ. ಈಗ ಈ ತರ ಬಟ್ಟೆ ಹಾಕೋ ಸ್ಟಾರ್ಟ್ ಮಾಡಿದೀನಿ. ಬಾಳೆಹಣ್ಣು ಹೊಟ್ಟೆ ತುಂಬಿಸೋದು ಅಂತ ಇದ್ದೀರಾ? ಊಟ ಎರಡು ಬಾಳೆಹಣ್ಣು ತಿನ್ಸಿರೋದು ಬಾಳೆಹಣ್ಣಲ್ಲೇ ಹೊಟ್ಟೆ ತುಂಬ್ಸಕ್ಕೆ. ತಿನ್ಲಿ ಅಂತ ಊಟ ಮಾಡೋದು ಬೇಡವಾ? ತಿನ್ನಿ. ನಾನು ಎಂದೂ ತಿನ್ನಕ್ಕಿಲ್ಲ, ಇವತ್ತು ತಿನ್ಬಿಟ್ಟಿನಿ. ಇವತ್ತೆಲ್ಲ ಬಾಯ್ ತೊಳೆಗೆ ಹೋಗಿ ಆಯ್ತು. ಈಗ ಇದು ಮಾಡ್ಕೊಳ್ಳೋದ ವಿಡಿಯೋ ಮಾಡ್ಕೊತ ಮಾಡ್ಕೊಂಬಿಡಿಕೋ ಸಾಕ್ಷಿಗೆ. ಇದೇನಿದು ಕಪ್ಪು ಕಪ್ಪು? ಗೊತ್ತಿಲ್ಲ, ವಿಡಿಯೋ ಮಾಡಿ ಮಾಡ್ತಾ ಇದೀನಲ್ಲ. ನೀವ್ ಇದ್ರು ಮಾಡ್ತೀನಿ, ಇಲ್ದಾದ್ರು ಮಾಡ್ತೀನಿ. ಏನೇ ಪಾಸಿಟಿವ್ ನಿಂದು. ಅಯ್ಯೋ ಸೂಪರ್ ಕಣೆ. ಎಲ್ಲಾರು ಮಕ್ಕಳ ಹೇಳ್ಕೊಂಡೋಗಿ. ಓ ಅತ್ತೆ, ಥ್ಯಾಂಕ್ ಯು ಸೋ ಮಚ್. 4,000 ಆಗೈತೆ 4,000 ವಾಚಿಂಗ್ ಕಂಪ್ಲೀಟ್ ಮಾಡಿದ್ದಕ್ಕೆ ಒನ್ ಡೇಗೆ. ಥ್ಯಾಂಕ್ ಯು ಸೋ ಮಚ್. 4,000 ವ್ಯೂ ಆಗೈತೆ. ನಾನು ನೋಡಿ ಕಣವ ಎಷ್ಟು 11 ಗಂಟೆ 10:30 ಮೇಲೆ ನೋಡಿನಿ. ಯಾಕೆ ನಾನು ಹೆಂಡ್ತೀರಿ ಇದನ್ನ ಮಾಡಿ ವ್ಯೂ ಆಗ್ಲಿ ಅಂತ ಅಷ್ಟೊತ್ತೆಲ್ಲ ಫ್ರೀ ಆಗಿದ್ ನಾನು. ನೋಡೋಣ. ಹೆಂಡತಿ ನಮ್ಮ ಅವ್ರನ್ನ ಮಾಡ್ದೆ ಕಣಂತೆ. ನಮ್ಮ ಅತ್ತೆ ಅಂದೆ ನಾನು. ಬೇಡ ನನ್ ಮಾಡೋದ್ ಬೇಡ, ಫುಲ್ ಅವನ್ನೇ ಮಾಡ್ತಾ ಇದೆಯಪ್ಪ. ಬಂದ ಫುಲ್ ಇವ್ರೆ ತಾನೇ ನನ್ ಕಂಟೆಂಟ್. ನನ್ಗೆ ಅಭ್ಯಾಸ ಆಗೋಗಿದೆ. ಹೆಂಡತಿ ಬಿಟ್ಬಿಟ್ಟು ಕೂತ್ಕೊಂಡು ತಿನ್ಬಿಟ್ಟು ಬಂದಿದ್ದೀರಲ್ಲ ನೀವು. ಎಲ್ಲ ಊಟಕ್ಕಾಗಿ ಕಾಯ್ತಾವ್ರೆ. ಯಾವಾಗ ಊಟ ಸಿಗ್ತದೆ ಅಂತ ತುದಿಗಾಲ ನಿಂತವ್ರೆ. ನಮ್ಮ ಅಣ್ಣನ ಹಬ್ಬಬಿಟ್ಟು ನಮ್ಮ ಅಣ್ಣ ಮಾತ್ರ ಲೇಟಾಗಿ ಎಲ್ಲಾರು ಆದ್ಮೇಲೆ ಊಟ ಮಾಡೋದಂತ ಕೂತವ್ರೆ. ಇವ್ರಂತೂ ಊಟ ಸಿಕ್ಬಿಟ್ರೆ ಸಾಕು, ಊಟ ಬೇಡ, ಊಟದಲ್ಲಿ ಉಳ್ಕೆ ಪಳ್ಕೆ ಸಿಕ್ಬಿಟ್ರು ಸಾಕು ಅಂತ ಕಾಯ್ತವ್ರೆ. ಓ ನನ್ನ ಮಗ ಸೂಪರ್ ಮಗನೇ. ಆಲೆ ಸಿಂಚು ಸತ್ತೆ ಹೋಗಿ
ಮುಟ್ಟೋದೇ ಬೇಡ ಅಮ್ಮೆ ಅಪ್ಪೇ ಅನ್ನೋದ್ಯಾ ಒಳ್ಳೆ ಊಟ ಹೊಡಿರಿ ಮಳೆಗೆ. ಮತ್ತೆ ನೀರೇನು ಹಾಕಂಗಿಲ್ಲ ಎಲೆಗೆ, ನಿಮ್ಗೆ ಎಲೆಗೆ ನೀರ್ ಹಾಕಂಗಿಲ್ಲ, ಮಳೆನೇ ಹಾಕೊಡ್ತದೆ. ಊಟ ಬಡಿಸ್ಕೊಡ್ತೇವೆ. ಊಟ ಮಾಡಿಲ್ಲ ಮಾಡು. ಈಗ ಊಟಕ್ಕೆ ಹೋಯ್ತಾ ಇದೀವಿ, ಮಳೆ ಬೇರೆ ಗೊತ್ತೈತೆ, ನೋಡ್ಬೇಕು. ಎಲ್ಲರದು ಊಟ ಆಗೈತೆ, ಸುಮ್ನೆ ಲಾಸ್ಟ್ ಅಲ್ಲಿ ನಾನು ಊಟ ಬಡಿಸ್ತೀನಿ ಅಂತ ಶೋ ಅಪ್. ಇವಾಗ ಮನೆಗೆ ಹೋಯ್ತಾ ಇದೀವಿ. ನಮ್ಮ ಅಣ್ಣನ್ ನೋಡ್ರು, ಅಂಜಲಿ ಕರ್ಕೊಂಡು ಅವ್ರ ಮನೆಗೆ ಡ್ರಾಪ್ ಮಾಡ್ಬಿಟ್ಟು ನಾವು ಮನೆಗೆ ಹೋಗೋದು. ಅಂಜಲಿ ಅವರೇ ಹಾಯ್ ಹಾಯ್ ಮಾಡಿ. ತಿರ್ಗಾಡ್ತಿದ್ದು ಬಾಯ್ ಅಣ್ಣ, ಬಾಯ್ 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 ಮೋರಣ್ಣ, ಹೋಯ್ತಾ ಇದೀವಿ ಮನೆಗೆ. ಬಾಯ್. ಲಾಗ್ ಎಂಡ್ ಮಾಡ್ತಾ ಇದ್ದೀನಿ, ಎಲ್ಲ ಸಬ್ಸ್ಕ್ರೈಬ್ ಮಾಡಿ.